ನನ್ನ ಹೆಸರು ಎಂ ವೀರಣ್ಣ ಶೆಟ್ಟಿ ಮೇರಡಿ. ನಾನು ಈ ಶ್ರೀ ಸಣ್ಣಮ್ಮ ಹಾಗೂ ಪರಿವಾರ ದೈವಗಳ ದೈವಸ್ಥಾನದ ಆಡಳಿತ ಮುಕ್ತೇಶ್ವರನಾಗಿ ಸುಮಾರು 89ನೇ ಇಸ್ವಿಯಿಂದ ಅದರ ಆಡಳಿತ ನೋಡಿಕೊಂಡು ಬರ್ತಾ ಇದ್ದೇನೆ. ನಮ್ಮ ಊರಿನ ಹಿರಿಯ ಧಾರ್ಮಿಕ ಮುಖಂಡ ಶ್ರೀ ಬಿ ಅಪ್ಪಣ್ಣಗಡಿಯವರ ಮಾರ್ಗದರ್ಶನದಲ್ಲಿ ನಾವು ಈ ಕಾರ್ಯಕ್ರಮವನ್ನು ಭಾಳ ಯಶಸ್ವಿಯಾಗಿ ನಡೆಸ್ತಾ ಇದ್ದೇವೆ. ಹಾಗೆ ದೇವಸ್ಥಾನದಲ್ಲಿ ಶ್ರೀ ಸಣ್ಣಮ್ಮ ದೈವ ಪ್ರಮುಖ ದೈವವಾಗಿ ಹಾಗೂ ಇತರ ಪರಿವಾರ ದೈವಗಳೊಂದಿಗೆ ನಮ್ಮ ಈ ಮೇರಡಿ ಪರಿಸರದ ಜನರ ನೋವು ನಲಿವುಗಳಿಗೆ ಈ ದೈವಶಕ್ತಿ ಸಹಕಾರ ನೀಡ್ತದೆ. ಅದಕ್ಕೆ ಉದಾಹರಣೆ ಎಂಬಂತೆ ಸುಮಾರು 60ನೇ ದಶಕದಲ್ಲಿ ನಮ್ಮ ಮೇರಡಿಯಲ್ಲಿ ಈ ಮೈಲಿಗೆ ರೋಗ ಆಗ ಅದಕ್ಕೆ ಯಾವುದೇ ಔಷಧ ಭಾಳ ಕಡಿಮೆ ಇತ್ತು, ಅದು ಪ್ರಾರಂಭವಾಯಿತು. ಆಗ ನಮ್ಮ ಊರಿನ ಹಿರಿಯರೆಲ್ಲ ಸೇರಿ ಆಗ ದೇವಸ್ಥಾನ ಭಾಳ ಅಜೀರ್ಣಾವಸ್ಥೆಯಲ್ಲಿತ್ತು. ಆದಾಗ್ಯೂ ದೈವಗಳಲ್ಲಿ ಕೇಳಿಕೊಂಡಾಗ ಆ ಕಾಯಿಲೆಯಿಂದ ಇಬ್ಬರು ಮೃತಪಟ್ಟರ ಮೇಲೆ ಮತ್ತು ಯಾವುದೇ ಅನಾಹುತ ನಡೆಯಲಿಲ್ಲ. ಆದ್ದರಿಂದ ಇವ್ರನ್ನ ಎಲ್ಲರೂ ಸಹ ಎಲ್ಲ ವರ್ಗದವರು ಸಹ ಅದನ್ನು ತಮ್ಮ ಕುಲದೈವರಂತೆ ನೋಡಿಕೊಳ್ತಾ ಇದ್ದಾರೆ. ಶ್ರೀ ಸಣ್ಣಮ್ಮ ದೈವ ಪ್ರಮುಖವಾಗಿ ಹಾಗೂ ಅದರ ಪರಿವಾರ ದೈವಗಳಲ್ಲಿ ನಂದಿ ಹಾಗೂ ಯಕ್ಷೆ ಹೀಗೆ ಮುಂತಾದ ದೈವಗಳಿವೆ. ಇವುಗಳೆಲ್ಲ ಇವಿಗೆ ಎಲ್ಲವುಗಳಿಗೂ ವರ್ಷಕ್ಕೊಮ್ಮೆ ನಮ್ಮಲ್ಲಿ ಹಬ್ಬ ನಡೀತದೆ. ಅದು ಮಾರ್ಚ್ 12ನೇ ತಾರೀಕಿನಂದು ಹಬ್ಬ ದೇವಸ್ಥಾನದ ಹಬ್ಬ ನಡೀತಾ ಇದೆ. ಆಗ ಕೆಂಡ ಸೇವೆ ಹಾಗೂ ದಕ್ಕೆಬಲಿ ಸೇವೆಯು ಸಹ ನಡೀತಾ ಇರ್ತದೆ. ನಂಬಿದವರು ಈ ಊರಿನಲ್ಲಿ ಮಾತ್ರ ಅಲ್ಲ, ಬೇರೆ ಬೇರೆ ತಾಲೂಕುಗಳಲ್ಲಿ ಜಿಲ್ಲೆಗಳಲ್ಲಿ ವ್ಯಾಪಿಸಿದ್ದಾರೆ. ಉದಾಹರಣೆಗೆ ಶಿವಮೊಗ್ಗ, ಸಾಗರ, ಬಿದರಳ್ಳಿ, ಬೈಂದೂರು, ಹೀಗೆ ಕಾರ್ಕಳ, ಬೆಂಗಳೂರು ಮೊದಲಾದ ಕಡೆಗಳಿಂದ ಭಕ್ತರು ಆ ದಿನ ಮುಖ್ಯವಾಗಿ ಹಬ್ಬದ ದಿನ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹಾಗೆ ಪ್ರತಿ ತಿಂಗಳಿಗೊಮ್ಮೆ ಸಂಕ್ರಾಂತಿ ಪೂಜೆಯು ಸಹ ನಮ್ಮಲ್ಲಿ ನಡೀತಾ ಇದೆ. ಆ ಸಂಕ್ರಾಂತಿ ಪೂಜೆಯನ್ನು ಸಹ ಸರತಿ ಸಾಲಿನಲ್ಲಿ ಒಬ್ಬರೊಬ್ಬರೇ ಇದನ್ನು ಮಾಡ್ತಾ ಇದ್ದಾರೆ. ಮುಖ್ಯ ಅರ್ಚಕರಾಗಿ ಶ್ರೀ ಸುರೇಂದ್ರ ಶೆಟ್ಟರು ಆ ಎಲ್ಲ ಪೂಜೆ ಪುನಸ್ಕಾರಗಳನ್ನು ಹೆಚ್ಚಾಗಿ ನಡೆಸಿಕೊಡ್ತಾರೆ. ಹಬ್ಬದ ದಿನ ಮಾತ್ರ ನಾವು ಬ್ರಾಹ್ಮಣೋತ್ತಮರಿಗೆ ಆ ಕೆಲಸವನ್ನು ಮಾಡುವಲ್ಲಿ ಸಹಕರಿಸುವಂತೆ ಕೋರ್ತೇವೆ ವಿನ ಬೇರೆ ಉಳಿದ ದಿನಗಳಲ್ಲಿ ನಮ್ಮವರಲ್ಲಿಯೇ ಆ ಪೂಜೆ ಪುನಸ್ಕಾರಗಳನ್ನು ನಾವು ಮಾಡ್ತಾ ಇರ್ತೇವೆ. ಹಾಗೆ ಪ್ರತಿದಿನ ಆ ದೇವಸ್ಥಾನದ ಒಟ್ಟಾರವನ್ನು, ದೇವಸ್ಥಾನದ ಒಳಭಾಗವನ್ನು ಎಲ್ಲ ಚೊಕ್ಕವಾಗಿ ಇರಿಸಿಕೊಂಡು ದೀಪವನ್ನು ಬೆಳಗಿಸಿ ಹೆಚ್ಚು ಕಡಿಮೆ ದೇವಸ್ಥಾನದಲ್ಲಿ ಯಾವತ್ತೂ ಚೊಕ್ಕವಾಗಿಡುವಲ್ಲಿ ನಾವು ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದೇವೆ. ಇನ್ನು ಮುಂದೆಯೂ ಸಹ ಕೊಡಲಿಕ್ಕಿದ್ದೇವೆ. ಹಾಗೆ ಬೇಕಾದ ಆರ್ಥಿಕ ಮೂಲ ಅಂತ ಹೇಳಿದರೆ ಹಬ್ಬದ ಸಮಯದಲ್ಲಿ ಕೊಡುವಂಥ ದೇಣಿಗೆ ಭಕ್ತಾದಿಗಳು ಹಾಗೂ ಕೆಲವು ಪೂಜೆ ಪುನಸ್ಕಾರಗಳಿಗೆ ಭಾಳ ಒಂದು ಕನಿಷ್ಠ ಅಂದರೆ 50 ರೂಪಾಯಿಯ ಪ್ರಕಾರ ಕೆಂಡ ಸೇವೆಗೆ 50 ರೂಪಾಯಿ, ಮಂಗಳಾರತಿಗೆ 50 ರೂಪಾಯಿ, ಈ ರೀತಿಯಲ್ಲಿ ನಾವು ಈಗ ಕೇಳ್ತಾ ಇರ್ತೇವೆ. ಹಾಗೆ ಮನಸ್ಸೇ ಇಚ್ಛೆ ದೇಣಿಗೆಯನ್ನು ಸಹ ಜನರು ಕೊಡಬಹುದು. ಸಾಮಾನ್ಯವಾಗಿ ಭಕ್ತಾದಿಗಳೇ ಅದಕ್ಕೆ ಸಾಕಾಗುವಷ್ಟು ಖರ್ಚು ವೆಚ್ಚಗಳನ್ನು ಭರಿಸುವಷ್ಟು ಹಣವನ್ನು ಇಷ್ಟವರೆಗೆ ಕೊಡ್ತಾ ಬಂದಿದ್ದಾರೆ. ಅವರೆಲ್ಲರ ಸಹಕಾರದಿಂದ ಊರಿನ ಎಲ್ಲ ಜಾತಿ ಮತ್ತು ಪಂಥ ಭೇದ ಇಲ್ಲದೆ ಎಲ್ಲರೂ ಸಹಕಾರ ನೀಡ್ತಾರೆ. ಹಾಗೆ ನಾನು ಚಿಕ್ಕಂದಿನಲ್ಲಿರುವಾಗ ದೈವದ ಮನೆಯ ಒಂದು ತಳಕಟ್ಟು ಅಂತ ಹೇಳ್ತೇವಲ್ಲ ನಾವು ಕನ್ನಡದಲ್ಲಿ, ಒಂದು ಮೂರ್ತಿ ಆಗಲಿ ಅಂದರೆ ಕೆಲವು ಹಲಿಗೆಗಳಿವೆ, ಅಲ್ಲಿ ಹಿಂದೆ ಮೂರ್ತಿಗಳಿತ್ತು ಅಂತ ಕೇಳಿದ್ದೇವೆ ವಿನ ಯಾವುದೇ ಹೆಚ್ಚಿನ ಕುರುಹುಗಳು ಇಲ್ಲ. ಆದರೆ ಅದಕ್ಕೆ ತನ್ನದೇ ಆದ ಸ್ವಂತ ಜಾಗ ಇದೆ. ತಳಕಟ್ಟು ಅಥವಾ ಪಂಚಾಂಗ ಪರಿಸರದಲ್ಲಿ ಸುಮಾರು 8-10 ಸೆನ್ಸ್ ಜಾಗ ದೇವಸ್ಥಾನಕ್ಕೆ ಮೀಸಲಾಗಿಟ್ಟಂಥ ಜಾಗ ಇದೆ. ಹೌದು, ಯಾವುದೇ ಸಂದರ್ಭದಲ್ಲಿ ಭಾಳ ಶ್ರದ್ಧೆಯಿಂದ ಅದನ್ನು ಪೂಜೆ ಮಾಡಿದಾಗ ಅದು ಪ್ರಸಾದ ಆಗ್ತದೆ. ಪ್ರಸಾದ ಆಗದೇ ಇರುವಂಥ ಸಂದರ್ಭವೇ ಇಲ್ಲ ಅಂತ ಹೇಳಿದರೂ ಇರ್ಬೋದು. 70ರ ದಶಕದಲ್ಲಿ ನಮ್ಮಲ್ಲಿ ಒಂದು ನೆರೆಗ್ರಾಮ ಹಾಗೂ ಈ ಪರಿಸರದ ಕೆಲವು ಹುಡುಗರು ಒಂದು ಗುಂಪು ಬೇರೆ ಬೇರೆ ರೀತಿಯಲ್ಲಿ ಜನರನ್ನು ಹಿಂಸಿಸ್ತಾ ಇತ್ತು. ಹಾಗೆ ಆ ಗುಂಪು ಈ ದೈವವನ್ನು ನಂಬಿದಂಥ ಒಂದು ಕುಟುಂಬದ ಮೇಲೆ ಒಂದು ರಾತ್ರಿ ಅಟ್ಯಾಕ್ ಮಾಡಿತ್ತು. ಹಾಗೆ ಅದರಲ್ಲಿ ತುಂಬ ನೋವುಗಳು ಆಯಿತು. ಕೆಲವರು ಅದರಲ್ಲಿ ಘಾಸಿಗೊಳಪಟ್ಟರು. ಆದರೆ ಅದೇ ಕೊನೆ ಅಲ್ಲಿಂದ ಆ ಗುಂಪು ಸರ್ವನಾಶ ಆಗಿದೆ.
ಅಂತ ಯಾವುದೇ ಚಟುವಟಿಕೆಗಳು ಈ ಊರಿನ ಪರಿಸರದಲ್ಲಿ ನಡೀಲೇ ಇಲ್ಲ ಅಂತ ಹೇಳುವಾಗ ನಮ್ಮವರು, ನಮ್ಮ ಹಿರಿಯರು ಸಾಮಾನ್ಯವಾಗಿ ನಮ್ಮ ಶ್ರೀ ಸಣ್ಣಮ್ಮ ದೈವದ ಪ್ರಭಾವವೇ ಇರಬೇಕು, ಅವರು ಸರ್ವನಾಶ ಆಗಿದ್ದಾರೆ, ಅವರ ಅಸ್ತಿತ್ವವನ್ನು ಕಳೆದುಕೊಂಡಿದ್ದಾರೆ ಎನ್ನುವಂಥ ನಂಬಿಕೆ ಇದೆ. ಹೀಗೆ ನಮ್ಮಲ್ಲಿ ಯಾವುದೇ ಸಮಸ್ಯೆ ಬಂದಾಗೆಲ್ಲ ನಾವು ಅಥವಾ ಈ ಸಣ್ಣಮ್ಮ ಪರಿವಾರ ದೇವವನ್ನು ನಂಬಿದ ಸಮಸ್ತರು ಅದನ್ನು ಹೇಳಿಕೊಂಡ ತಕ್ಷಣ ಅವರಿಗೆ ಅವರದೇ ಆದಂಥ ಉಪಶಮನ ಸಿಗ್ತಾ ಇರುವುದು ನಮಗೆಲ್ಲ ನೆಮ್ಮದಿ ತಂದು ಕೊಡ್ತಾ ಇದೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಪಡ್ತೇನೆ. ಪೂಜಾ ಸಂದರ್ಭದಲ್ಲಿ ಇಲ್ಲಿಯ ವಿಶೇಷ ಅಂತ ಹೇಳಿದರೆ ಶ್ರೀ ಸಣ್ಣಮ್ಮದ ದೇವದ ತಲೆ ಮೇಲಿಟ್ಟಂಥ ಶೃಂಗಾರದ ಕೊನೆ ಹೆಚ್ಚು ಕಡಿಮೆ ಪೂಜೆಯ ಕೊನೆಯ ಹಂತದಲ್ಲಿ ಭಾಳ ತುಂಡಾಗಿ ಬೀಳುವಂಥದ್ದು, ಉದುರುವಂಥದ್ದು ನೋಡಿದರೆ ಭಕ್ತಾದಿಗಳಿಗೆ ಒಂದು ರೀತಿಯ ರೋಮಾಂಚನ ಆಗ್ತದೆ. ಅವರು ಅತ್ಯಂತ ತೃಪ್ತಿ ನೀಡ್ತಾ ಇದೆ.